ನಾವು ನಿಂತಲ್ಲಿ ಕುಳಿತಲ್ಲಿ ಮಲಗಿದ್ದಲ್ಲಿ ನಮ್ರತೆಯಿಂದ ಸುಗಂಧಯುಕ್ತಾದ ತಂಗಾಳಿ ಬೀಸುತ್ತಿರಬೇಕು. ಪ್ರಾತಃ ಕಾಲೋಡನೆ ನೀನು ಬಂದು ನಮ್ಮ ಪಾದಗಳನ್ನು ತೊಳೆಯಬೇಕು. ಯಮಧರ್ಮ ಮೃತ್ಯುದೇವತೆ ಪಾಪ ನಾನೇ ನಿನಗೆ ಮೃತ್ಯುವಾಗಿ ಬಂದಿಬಿಟ್ಟೆ ಅಲ್ಲವೇ? ಭಯಪಡಬೇಡ, ಭಯಪಡಬೇಡ. ನಮ್ಮ ನಮ್ಮ ಅರಮನೆಯ ಮಹಾ ದ್ವಾರದ ಕಾವಲು ಕೆಲಸ ನಿನಗೆ ಮೀಸಲಾಗಿದೆ. ಕೋಣದ ಮೇಲೆ ಕುಳಿತು ಕೆಲಸ ಮಾಡು. ನಾರಾಯಣ ನಾರಾಯಣ. ಯಾವನವನು? ನಾರಾಯಣ ನಾರಾಯಣ. ಯಾವನವನು? ನಾನೇ ನಾನೇ. ಅಭ್ಯಾಸ ಬಲ ಅಭ್ಯಾಸ ಬಲ ಅಭ್ಯಾಸ ಬಲ ಅಭ್ಯಾಸ ಬಲ. ಯಾರ ಮುಂದೆ ನಿನ್ನ ಅಭ್ಯಾಸ? ಏ ನಾರದರೆ, ಲೋಕ ಲೋಕಕ್ಕೆ ನಾವೇ ಸಾರ್ವಭೌಮರು. ದಿವ್ಯವಾಣಿ ದಿವ್ಯವಾಣಿ ಅಮೃತವಾಣಿ. ಓಹೋ, ಇದೇನಿದು? ದೇವತೆಗಳೆಲ್ಲ ಇಲ್ಲಿ ಸೋದುರ್ಮಗೆ ಬಂದಿಗಳಾಗಿದ್ದಾರೆ. ಆಗ್ಬೇಕಾದೆ ಆದರೆ ಏನು? ಆದರೆ ಏನೂ ಇಲ್ಲ. ಅಷ್ಟ ದಿಕ್ಪಾಲಕರನ್ನು ಸೆರೆ ಹಿಡಿದರೆ ಲೋಕಗಳ ಗತಿ ಏನು? ನಾವಿಲ್ಲವೇ? ನೀನಿದ್ದರೇನು ಪ್ರಯೋಜನ ದಾನವೇಂದ್ರ? ಅಂದರೆ ಕಾಲಕ್ಕೆ ಮಳೆ ಕೊಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ನಿಜ ನಿಜ, ಇದು ನನಗೆ ಒಳ್ಳೆಯಲಿಲ್ಲವಲ್ಲ. ಈಗ ಏನು ಮಾಡಲಿ ನಾರದರೆ? ಹೇಗೋ ದಿಕ್ಪಾಲಕರು ದಿಕ್ಕೆಟ್ಟು ಶರಣಾಗತರಾಗಿದ್ದಾರೆ. ಸಾಕು, ಬಿಡುಗಡೆ ಮಾಡಿಬಿಡು. ನಿನ್ನ ಆಜ್ಞೆಯಿಂದ ಯಥಾಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿರಲಿ. ಅದು ಸರಿ. ಸೇನಾಪತಿ ಅವರುಗಳನ್ನು ಹೊರಗಟ್ಟು. ಏನ್ ನಾರದರೆ? ಬಾ ಇಲ್ಲಿ. ಇದರಲ್ಲಿ ನಿನ್ನ ಕುತಂತ್ರವೇನು? ಹರಿ ಹರಿ. ಅರಾರ, ಎಲ್ಲಿಯಾದರೂ ಉಂಟೆ, ಎಲ್ಲಿಯಾದರೂ ಉಂಟೆ. ಏಕಿರಬಾರದು. ಎಷ್ಟೇ ಆಗಲಿ ದೇವತಾ ಪಕ್ಷಪಾತಿ. ಅದು ಆಗ, ಈಗಲ್ಲ. ನಿನ್ನ ಅರ್ಥ ಯಾರ ಪದವಿಯಲ್ಲಿರ್ತಾನೋ ಅವರ ಪಕ್ಷಪಾತಿ. ಬಲೆ ಬಲೆ, ಅದು ಬದುಕುವವರ ಲಕ್ಷಣ. ದೇವತೆಗಳೇ, ಇನ್ನು ಮುಂದೆ ಯಾಜ್ಞ ಯಾದಿಗಳೆಲ್ಲ ಅವಿಭಾಗವೆಲ್ಲ ನಮಗೆ ಸೇರಬೇಕು. ಒಪ್ಪಿಕೊಳ್ಳಿ ಒಪ್ಪಿಕೊಳ್ಳಿ. ಈ ಕ್ಷಣದಿಂದ ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಮ್ಮ ಆಜ್ಞೆಯನ್ನು ಶಿರಸ ವಹಿಸಬೇಕು. ಆಗಬಹುದು ಆಗಬಹುದು. ನಿನಗಲ್ಲ ಹೇಳಿದ್ದು, ಅವರಿಗೆ ಅವರಿಗೆ ನಿಮಗೆ ನಿಮಗೆ. ಹೇಳಿ ಎಲ್ಲರೂ ಒಂದು ಸಾರಿ ಹಿರಣ್ಯಕಶಿಪುವೇ ಲೋಕೇಶ್ವರ ಎಂದು ಕೂಗಿ. ಆಪತ್ಕಾಲದಲ್ಲಿ ಪಾಪವಿಲ್ಲ. ಹೇಳಿ ಹಿರಣ್ಯಕಶಿಪುವೇ ಲೋಕೇಶ್ವರ, ಹಿರಣ್ಯಕಶಿಪುವೇ ಲೋಕೇಶ್ವರ, ಹಿರಣ್ಯಕಶಿಪುವೇ ಲೋಕೇಶ್ವರ, ಹಿರಣ್ಯಕಶಿಪುವೇ ಲೋಕೇಶ್ವರ. ನಾಟಕ